ಮೇಡಮ್, ನೀವು ವಂಶಿರಾಮ್ ಎಂಬ ಕರಾಟೆ ವಿದ್ಯಾರ್ಥಿಯತ್ತು ಇವತ್ತು ಬ್ಲ್ಯಾಕ್ ಬೆಲ್ಟ್ ವಿತರಣೆ ಕೊಟ್ಟಿದ್ದಾರೆ ಮಾಸ್ಟರು. ನಿಮ್ಮ ಮಗ ನಿಮಗೆ ಯಾವ ರೀತಿ ಅನಿಸ್ತದೆ ಈ ಕರಾಟೆ ವಿದ್ಯೆ ಬಗ್ಗೆ? ಇದು ಮೊದಲಿಂದನೂ ನನಗೆ ಆಸಕ್ತಿ ಇತ್ತು ಸರ್. ನಮ್ಮ ಶಾಲೆಯಲ್ಲಿ ಶ್ರೀನಿವಾಸ್ ಸರ್ ಸುಮಾರು 23 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಸುವರ್ಣ ಸೆಂಟ್ರಲ್ ಶಾಲೆಯಲ್ಲಿ. ನಾನು ಇತ್ತೀಚೆಗೆ 2 ವರ್ಷದಿಂದ ಇಲ್ಲಿಗೆ ಅವ್ರಿಗೆ ಸಪ್ರೇಟ್ ಕ್ಲಾಸ್ಗೆ ಅಂತ ಕಳಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಕಲಿತಿದ್ದಾನೆ. 2 ವರ್ಷದಲ್ಲೇ ಅವನು ಬ್ಲ್ಯಾಕ್ ಬೆಲ್ಟನ್ನು ಇವತ್ತು ಪಡ್ಕೊಂಡಿದ್ದಾನೆ. ಭಾಳ ಹೆಮ್ಮೆ ಇದೆ ನನಗೆ. ಈ ಮಾರ್ಷಲ್ ಆರ್ಟ್ಸ್ ಅವನು ಕಲೀಲಿ ಅಂತ ನನಗೆ ಬಹಳ ಆಸೆ ಇತ್ತು. ಹಾಗಾಗಿ ಇಲ್ಲಿ ಬ್ರೂಸ್ ಲೀ ಕರಾಟೆ ಶಾಲೆಗೆ ಸೇರಿಸಿದೆ ಸರ್. ಅದೇ ಇದು ಕರಾಟೆ ವಿದ್ಯೆ ಕಲಿತಾ ಇದ್ದಾರಲ್ಲ ಮಕ್ಕಳಿಗೆ ಮತ್ತು ಸ್ಪೆಷಲಿ ಮಹಿಳೆಯರಿಗೆ ಇದು ಆತ್ಮರಕ್ಷಣೆಗೋಸ್ಕರ ಕಲಿದ್ರೆ ಒಳ್ಳೆಯದು ಅನಿಸ್ತದೆ. ತಮ್ಮ ಅಭಿಪ್ರಾಯ ಏನು ಮೇಡಮ್? ಹೌದು, ಮಹಿಳೆಯರಿಗೆ ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸರಗಳತನ ಆಗ್ಬೋದು, ನಮ್ಮ ಕೋಲಾರ್ನಲ್ಲಿ ಎಷ್ಟೊಂದು ನಡೀತಿದೆ. ಅವರು ಮಹಿಳೆಯರ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಥ ವಿದ್ಯೆಗಳನ್ನು ಕರಾಟೆನ ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಂಟಿಯಾಗಿ ಓಡಾಡಬೇಕಾಗತ್ತೆ ಹೆಣ್ಣುಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು. ಹಾಗಾಗಿ ಇದನ್ನು ಕಲಿತ್ರೆ ಬಹಳ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಂದೆ ನಿಮ್ಮ ಮಗನಿಗೆ ಇನ್ನೂ ಹೆಚ್ಚು ಕರಾಟೆ ಕಲಿಯೋ ಹೌದು, ಖಂಡಿತವಾಗಿ ಅವಕಾಶ ಮಾಡಿಕೊಡ್ತೀನಿ ನಾನು. ಅದಕ್ಕೆ ನಮ್ಮ ಶ್ರೀನಿವಾಸ್ ಸರ್ ಅವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಯಾವುದೇ ಟೂರ್ನಮೆಂಟ್ ಇರಲಿ ಅವ್ರು ಮಿಸ್ ಮಾಡೋದೇ ಇಲ್ಲ. ಮಕ್ಕಳಿಗೆಲ್ಲ ಅಷ್ಟು ಎನ್ಕರೇಜ್ ಮಾಡಿ ಕರ್ಕೊಂಡೋಗಿ ಪ್ರೈಸಸನ್ನು ತೊಗೊಂಡು ಬರ್ತಿದ್ದಾರೆ. ಅದರಿಂದ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನಾನೇನಾದರೂ ಒಂದು ಅಚೀವ್ ಮಾಡ್ತೀನಿ ಅನ್ನೋ ಧೈರ್ಯನ ತುಂಬ್ತಾ ಇದ್ದಾರೆ. ಇದು ಹೀಗೆ ಸಾಗಲಿ, ಮಕ್ಕಳೆಲ್ಲರೂ ಒಳ್ಳೆ ಯಶಸ್ಸನ್ನು ಗಳಿಸಲಿ, ಅವ್ರ ಜೀವನ ರೂಪಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ. ಇವ್ರಿಗೆ ಇನ್ನೂ ಹೆಚ್ಚು ಉತ್ತಮ ಶ್ರೇಣಿಯಲ್ಲಿ ಕರಾಟೆ ಮಾಡಿಬಿಟ್ಟು ವಿದೇಶಗಳಲ್ಲಿ ಹೋಗೋಗಿದ್ರೆ ನೀವು ಅವ್ರು ಕಳಿಸ್ಕೊಳ್ತೀರಾ? ಹೌದು, ಖಂಡಿತವಾಗೂ ಕಳಿಸ್ತೀನಿ. ಅದೇ ಹೇಳ್ತಾರಲ್ಲ, ಬೆಳೆಯುವ ಪೈರು ಮೊಳಕೆ ಎಲ್ಲೆ ಅಂತ. ನಾವು ಇವಾಗಲಿಂದಾನೇ ಪೋಷಕರಾದವರು ಅವರಿಗೆ ಒಳ್ಳೆ ಕಲಿಕಾ ವಾತಾವರಣನ ಸೃಷ್ಟಿ ಮಾಡಿದ್ರೆ ಅವ್ರ ಮುಂದೆ ದೊಡ್ಡ ಅಚೀವ್ಮೆಂಟ್ ಮಾಡೋದ್ರಲ್ಲಿ 2 ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಒಟ್ಟಿನಲ್ಲಿ ತಾವು ಕರಾಟೆ ಕಲಿದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತಮ್ಮ ಆತ್ಮರಕ್ಷಣೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಖಂಡಿತವಾಗಿ. ಖಂಡಿತ. ಧನ್ಯವಾದ. ಸರಿ, ಥ್ಯಾಂಕ್ ಯು.